ನಾವು ಕ್ಯಾತ್ಮಳ್ಳಿ ಟೆಂಟ್ ಹತ್ರ ಬಂದಿದ್ವಿ. ಯಾರು ಹೇಳಿದ್ರು ಇಲ್ಲಿದೆ ಅಂತ? ನಮ್ಮ ಸತೀಶ್ ಆಟೋ. ಹೌದಾ? ಸತೀಶ್ ಆಟೋ ಇಲ್ಲಿ ಕ್ಯಾತ್ಮಳ್ಳಿ ಟೆಂಟ್ ಹತ್ರ ಹೋಗಿ ಇಲ್ಲಿ ಬೋನ್ ಸೆಂಟರ್ ಅವರು ಇದ್ದಾರೆ ಅಂತ ಹೇಳಿದ್ರು. ಪಕ್ಕ ಇದ್ದಾರೆ ಅಂತ. ನಾವು ಸುಮಾರು ಇಲ್ಲಿ 15 ವರ್ಷದಿಂದ ನಾವು 13 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ನಾವು ಹೇಗೆ ಅನಿಸ್ತು ಟ್ರೀಟ್ಮೆಂಟ್ ನಿಮ್ಗೆ? ಇಲ್ಲಿ ಟ್ರೀಟ್ಮೆಂಟ್ ಓಕೆ ಸರ್. ಇಲ್ಲಿ ಬೋನ್ ಎಳ್ದು ಕುಣಿಸಿದ್ದಾರೆ. ಆ ಬೋನ್ ಎಳ್ದಾಗ ಆಗೋಂಥ ನೋವೇ ಬೇರೆ, ಬೇರೆ ಮಾಂಸ ಕಂಡ ಎಳೆದಂತಹ ಬೇರೆನೇ ನೋವಿದೆ. ಅದನ್ನು ನೀವು ತೃಪ್ತಿಯಾಗಿ ತಗೋಬೋದು. ಬೋನ್ ಸ್ಪೆಷಲಿಸ್ಟ್ ಹತ್ರ ಇಲ್ಲಿ ಬಂದು ನೀವು ತಗೋಬೋದು. ಏನು ಅಭಿಪ್ರಾಯ ಏನು ಈ ಕಡೆ ಆ ಕಡೆ ಯಾವುದು ನೀವು ನಿಸ್ಸಂಕೋಚವಾಗಿ ನೀವು ಆರಾಮ್ಸೆ ತಗೋಬೋದು. ಬೋನ್ ಎಳ್ದಾಗಲೇ ಎಕ್ಸ್ಪೆಂಡಿಚರ್ ಗೊತ್ತಾಗುತ್ತೆ, ಎಕ್ಸ್ಪೆಂಡ್ ಆದಾಗಲೇ ಗೊತ್ತಾಗುತ್ತೆ ಸರ್ ಇದು ವರ್ಕ್ ಆಗುತ್ತೆ ಇಲ್ವಂತ. ನಾನು ಮಾಡಿಸ್ಕೊಂಡಿದ್ದೀನಿ. ಅದರಿಂದ ನಾನು 55 ಇಯರ್ಸ್ ನನಗೆ. ನಾನು ಬೋನ್ಸಲ್ಲಿ ನೋಡಿದ್ದೀನಿ, 4-5 ಕಡೆ ನೋಡಿದೆ. ಸೇಮ್ ಟು ಸೇಮ್ ಬೋನ್ ಎಕ್ಸ್ಪೆಂಡ್ ಆಗುತ್ತೆ. ಒಂದು ಮೆಥಡ್ ಇದೆ, ಆ ಮೆಥಡಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಚೆನ್ನಾಗಿ ಜನಗಳಿಗೆ ಅರ್ಥ ಆದಂಗೆ ನೀವು ಹೇಳಿದ್ದೀರಾ ಅಣ್ಣ. ಅದ್ರಲ್ಲಿ ನೀವು ಹೇಳ್ತಿರೋದು ಮಾತು ಏನು ಅಂದಾಗ ಎಕ್ಸ್ಪೀರಿಯನ್ಸಿಂದ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ನೀವು ಅಭಿಪ್ರಾಯ ಹೇಳ್ತಾ ಇದ್ದೀರಾ? ಕೆಲಸಗಾರ ಕಸಬುಗಾರ ಅಂತ ಗೊತ್ತಾಗುತ್ತೆ. ನಾವು ಅಲ್ಲಿ ಇಲ್ಲಿ ಎಲ್ಲ ಹಾಸ್ಪಿಟ್ಲಿಗೆ ಎಲ್ಲ ಸುತ್ತ ಒಂದು ಕಡೆ ಒಂದು ನೆಮ್ಮದಿಯಾಗಿ ಒಂದು ಟ್ರೀಟ್ಮೆಂಟ್ ತೊಗೊಂಡೋಗ್ಬೋದು. ಮತ್ತೆ ಬೇರೆ ಥರ ಮಸಾಜ್ಗಳಿದೆ ಅಂತ ಇದು ತಗೋಬೋದು. ಅವರವರ ಅಭಿಪ್ರಾಯ ಅವ್ರು ತಗೋಬೋದು. ನಾವು ಸುಮಾರು ವರ್ಷದಿಂದ ಸುಮಾರು ಪೇಷಂಟ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಈಗ ಟ್ರೀಟ್ಮೆಂಟು ಮಸಾಜ್ ಇರ್ಬೋದು, ನಿಮಗೆ ಕಟ್ಟಾಕೋಬೋದು, ಎಲ್ಲ ನಾಟಿ ಔಷಧಿಗಳು ನಾವೆಲ್ಲ ಅಂತ ತಯಾರು ಮಾಡೋದು, ನಾವೇ ಖುದ್ದಾಗಿ ತಯಾರು ಮಾಡೋದಿದ್ದು. ಇದೆಲ್ಲ ಹೇಗೆ ಅನಿಸ್ತೈತೆ? ನಾವು ಎಲ್ಲ ಎಳಿತೈತಾ? ಸ್ವಲ್ಪ ಸಮಾಧಾನ ಆಯ್ತಾ? ಸಮಾಧಾನ ಆಗಿದೆ. ಬಿಸಿನೀರು ಹಾಕೊಂಡ್ರೆ ಕರೆಕ್ಟ್ ಆಗೋದಕ್ಕೆ ಕನ್ಫರ್ಮ್. ಬೇರೆಯವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಟ್ರೀಟ್ಮೆಂಟ್ಗೋಸ್ಕರ? ಬಿಸಿ ನೀರು ಒಂದು 2 ಸಲ ಹಾಕೊಂಡ್ರೆ ಕನ್ಫರ್ಮ್ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ, ಪಕ್ಕಾ ಗ್ಯಾರಂಟಿ. ಈಗ ನಾವು ಬೋನ್ ಸೆಟ್ಟಿಂಗ್ ಮಾಡಿ ಔಷಧಿ ಹಾಕಿರೋದನ್ನ ಅದು ತೆಗಿಬೇಕಾದ್ರೆ ಬಿಸಿನೀರು ಹಾಕ್ಬಿಟ್ಟು ನೀವು ವಾಶ್ ಮಾಡ್ಕೋಬೇಕು ಅಂತ ನಾವು ಹೇಳಿರ್ತೀವಿ. 2 ಟೈಮ್ಸ್ ನಾವು ಬಿಸಿನೀರು ಹಾಕ್ಲೇಬೇಕು. ಏನೋ ಒಳ್ಳೇದಾಗ್ಲಿ. 24 ಗಂಟೆನೂ ನಮ್ದು ಸರ್ವಿಸ್ ಇರುತ್ತೆ ಅಣ್ಣ. ಇಲ್ಲೊಂದು ಕ್ಲಿನಿಕ್ ಇದೆ, ಕಾಕರ್ವಾಡಿಯಲ್ಲಿ ಒಂದು ಏರಿಯಾ ಇದೆ. ಅಲ್ಲಿ 24 ಗಂಟೆ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡಿದ್ದೀವಿ ಜನಗಳಿಗೆ. ಯಾವತ್ತು ರಾಮ ಮಂದಿರ ಇದೆ ಅಲ್ಲಿ, ಮಾದೇಶ್ವರ ಸ್ವಾಮಿ ದೇವಸ್ಥಾನ ಹಿಂಭಾಗ ರಾಮ ಮಂದಿರ, ಅದ್ರ ಆಪೋಸಿಟ್. ಯಾರಿಗೂ ಟ್ರೀಟ್ಮೆಂಟ್ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಎಲ್ರಿಗೂ ಒಂದೇ ತರ ಟ್ರೀಟ್ಮೆಂಟ್ ಇರುತ್ತೆ. ಅಲ್ಲಿ 24 ಗಂಟೆ ಸರ್ವಿಸ್ ಇರುತ್ತೆ. ಈಗ ಒಂದು ಒಳ್ಳೇದಾಗ್ಲಿ ಅಣ್ಣ. ಚೆನ್ನಾಗಿದೆ. ಹಿಂಗೆ ಮುಂದುವರಿಸ್ಕೊಂಡೋಗಿ ಹಿಂಗೆ ಕಸ್ಟಮರ್ಗೂ ಮಡಿಕೊಳ್ಳಿ, ನಾವು ಅಡ್ವೈಸ್ ಮಾಡ್ತೀವಿ. ಅದರಲ್ಲಿ ನೋಡ ನಮ್ಗೆ ಕನ್ನಡದವರು, ನಮ್ಗೆ ಲೋಕಲ್ ಇಲ್ಲಿ ಬಂದವ್ರಿಗೆ ನಾವು ಅಂತವ್ರಿಗೆ ಏನ್ ಮಾಡ್ತೀವಿ ಅಂತ ನಾವು ದುಡಿಬಹುದು, ತಿನ್ಬಹುದು. ಅಲ್ಲ, ನಾವು ಕನ್ನಡ ಮಾತಾಡೋರಿಗೆ, ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲಿ ಇರೋರಿಗೆ, ನಾವು ಲೋಕಲ್ ಅವ್ರಿಗೆ ಏನ್ ಮಾಡ್ತೀವಿ ಅಂದಾಗ ತುಂಬಾ ರೀಸನೇಬಲ್ ಆಗಿ ತಗೋತೀವಿ ದುಡ್ಡು. ಈಗ ನೀವೇ ನೋಡಿ, 100-200 ರೂಪಾಯಿ ಕಮ್ಮಿ ತಗೊಳ್ಳಿ ಅಂದ್ರಿ, ಅದನ್ನು ನಾವು ಏನ್ ಮಾಡಿದ್ವಿ? ಇಲ್ಲ ಅಂತವಾ ಹೇಳಿದ್ವಾ? ಇದೇ ಹೇಳಿಲ್ವ, ಮೂನೇ ಮಾಡ್ಲಿಲ್ಲ, ಆಯ್ತು ಅಂತ ಒಪ್ಕೊಂಡ್ರೆ ಅದಕ್ಕೆ ತಕ್ಕಂತೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ನಿಮಗೂ ಆಯ್ತು ಕೊಡ್ಲಿ, ಬೇರೆಯವ್ರಿಗೂ ಹಂಗೆ ಕೊಡ್ಲಿ, ಹಿಂಗೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೂ ಚೆನ್ನಾಗಿ. ಓಕೆ ಅಣ್ಣ.